Very good morning, my dear students. Welcome to my next class. Myself, Tabassum Hulikatti, Department of Commerce. So, I'm extremely sorry. After a long time, I'm taking the class right now. So, in previous class, we already started holding company's account. In that, we know what is the meaning of holding company, and we know already what is the subsidiary company, how it frames, overall things we know. So in previous class I told you we are going to know some terms which comes in calculation of holding companies account. Okay, so ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಇಲ್ಲಿ some condition apply ಆಗ್ತೈತಿ when we are going to calculate. That one we have to know in the form of, see the screen, it's showing terms in accounts, terms in accounts of holding company. Okay, so maybe they have given total 11 points here. Okay, the first one is based on what year? The first one is based on cost of acquisition, cost of control, minority interest, date of acquisition, pre-acquisition profit, post-acquisition profit, pre-acquisition loss, post-acquisition loss, pre-acquisition reserve, post-acquisition reserve, and the last final is intercompany eliminations. Okay, this 11 points which comes in what our holding company the terms nalli bartೈತಿ. First ಏನೈತಿ ಇಲ್ಲಿ cost of acquisition. Okay, so come to the point here, what is that cost of acquisition? So cost of acquisition is nothing but the amount of shares purchased by the holding company in its subsidiary company is called cost of acquisition. ಅಂದರೆ ಇಲ್ಲಿ ಒಂದು ಕಂಪನಿ ಐತಿ, ಆಲ್ರೆಡಿ ಐ ಟೋಲ್ಡ್ ಯು, ಹೋಲ್ಡಿಂಗ್ ಕಂಪನಿ ಅಂದರೆ ಏನು, ಬೇರೆ ಕಂಪ್ನಿಗೆ ಹೋಲ್ಡ್ ಮಾಡೋದು, ಅಂದರೆ ತನ್ನ ಮೋರ್ ದೆನ್ ಅಬೌವ್ 50% ಶೇರ್ಸ್ ಹ್ಯಾಂಡಲ್ ಮಾಡೋದು. ಸೊ ದಿಸ್ ಇಸ್ ಕಾಲ್ಡ್ ವಾಟ್ ಹೋಲ್ಡಿಂಗ್ ಕಂಪ್ನಿ. ಸೊ ಇಲ್ಲಿ ದ ಅಮೌಂಟ್ ಆಫ್ ಶೇರ್ಸ್ ಪರ್ಚೇಸ್ ಬೈ ದಿ ಹೋಲ್ಡಿಂಗ್ ಕಂಪ್ನಿ, ಯಾರು ಶೇರ್ಸ್ ಪರ್ಚೇಸ್ ಮಾಡತ್ತಾರೆ, ಇಲ್ಲಿ ಎಷ್ಟು ಅಮೌಂಟ್ಗೆ ಪರ್ಚೇಸ್ ಮಾಡತ್ತಾರೆ, ಎಷ್ಟು ಅಕ್ವೈರ್ ಮಾಡತ್ತಾರೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಎಷ್ಟು ಅಮೌಂಟ್ಗೆ ಇಲ್ಲಿ ಹೋಲ್ಡಿಂಗ್ ಕಂಪ್ನಿ ಸಬ್ಸಿಡಿ ಕಂಪ್ನಿದ ಶೇರ್ಸ್ ತಗೋತಾ ಇದ್ದಾರೆ. ದಿಸ್ ಇಸ್ ದ ಫಸ್ಟ್ ಒನ್. ನೆಕ್ಸ್ಟ್ ಒನ್ ಈಸ್ ವಾಟ್ ಅವರ್ ಕಾಸ್ಟ್ ಆಫ್ ಕಂಟ್ರೋಲ್. ದ ಕಾಸ್ಟ್ ಆಫ್ ಕಂಟ್ರೋಲ್ ಈಸ್ ನಥಿಂಗ್ ಬಟ್ ವಾಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ದಿ ನಾಮಿನಲ್ ವ್ಯಾಲ್ಯೂ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಏನು, ಈಗ ಹೋಲ್ಡಿಂಗ್ ಕಂಪ್ನಿ ಎಷ್ಟಿಗೆ ಪರ್ಚೇಸ್ ಮಾಡತ್ತಾರೆ. ಫಾರ್ ಎಕ್ಸಾಂಪಲ್, ಜಸ್ಟ್ ಟೇಕ್ ಒನ್ ಎಕ್ಸಾಂಪಲ್ ಹಿಯರ್, ಎಚ್ ಲಿಮಿಟೆಡ್ ಅಕ್ವೈರ್ಡ್ 8,000 shares of ₹10 each at ₹12 per share. ಅಂದರೆ 8,000 ಶೇರ್ಸ್ ಐತಿ, ಎಷ್ಟು ರುಪೀಸ್ಗೆ ಐತಿ, ಇಲ್ಲಿ 10 ರೂಪಾಯಿಗೆ ಐತಿ. ಬಟ್ ಎಚ್ ಲಿಮಿಟೆಡ್ ಎಷ್ಟಿಗೆ ಅಕ್ವೈರ್ ಮಾಡತ್ತಾರೆ, ಇಲ್ಲಿ 12 ರೂಪಾಯಿಗೆ, ಅಂದರೆ 12 ರುಪೀಸ್ಗೆ ಅಕ್ವೈರ್ ಮಾಡತ್ತಾರೆ. ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾಮಿನಲ್ ವ್ಯಾಲ್ಯೂ ಅಂದರೆ ಏನು, 10 rupees. ಕಾಸ್ಟ್ ಆಫ್ ಅಕ್ವಿಸಿಷನ್ ವ್ಯಾಲ್ಯೂ ಈಸ್ ಹೌ ಮಚ್, 12 rupees, ಆ್ಯಂಡ್ ನಾಮಿನಲ್ ವ್ಯಾಲ್ಯೂ ಈಸ್ ಹೌ ಮಚ್, 10 rupees. ಅಂದರೆ ಬಿಫೋರ್ ಇತ್ತು, ವಾಟ್ ಎವರ್ ಡಿಫ್ರೆನ್ಸ್ ಕಮ್ಸ್, ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಕಾಸ್ಟ್ ಆಫ್ ಕಂಟ್ರೋಲ್. ಅಂದರೆ ಇಲ್ಲಿ ಏನು ಡಿಫ್ರೆನ್ಸ್ ಬರ್ತಿದ್ರಲ್ಲ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ನಾಮಿನಲ್ ವ್ಯಾಲ್ಯೂನಲ್ಲಿ, ದಿಸ್ ಇಸ್ ಓನ್ಲಿ ಕಾಲ್ಡ್ ವಾಟ್ ಅವರ್ ಕಾಸ್ಟ್ ಆಫ್ ಕಂಟ್ರೋಲ್. ದಿಸ್ ಕಾಸ್ಟ್ ಆಫ್ ಕಂಟ್ರೋಲ್ ಆಲ್ಸೋ ಕಾಲ್ಡ್ ಆಸ್ ವಾಟ್ ಅವರ್ ಗುಡ್ ವಿಲ್. ಅಂದರೆ ಸೊ ಮೈ ಡಿಯರ್ ಸ್ಟೂಡೆಂಟ್, ಡೋಂಟ್ ಬಿ ಕನ್ಫ್ಯೂಸ್ಡ್. ನಾವು ವಿ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಹೌ ಟು ಡೂ, ವಾಟ್ ಟು ಡೂ. ಬಟ್ ವೆನ್ ಯು ಆರ್ ಗೋಯಿಂಗ್ ಫಾರ್ ದಿ ಕ್ಯಾಲ್ಕುಲೇಷನ್ನ, ದೇರ್ ಯು ವಿಲ್ ಗೆಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲಿಯರ್. ಅಲ್ಲಿ ನಿಮಗೆ ಎಲ್ಲ ಗೊತ್ತಾಗ್ತೈತಿ, ವಾಟ್ ಈಸ್ ದಿಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಕಂಟ್ರೋಲ್ ಅಂದರೆ ಏನು, ಮೈನಾರಿಟಿ ಇಂಟ್ರೆಸ್ಟ್ ಅಂದರೆ ಏನು, ಡೇಟ್ ಆಫ್ ಅಕ್ವಿಸಿಷನ್ ಅಂದರೆ ಏನು, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂದರೆ ಏನು. ದಿಸ್ ಇಸ್ ಜನರಲಿ ಬೇಸಿಕ್ ಡಿಸ್ಕಷನ್. ಓಕೆ, ದಿಸ್ ಇಸ್ ಜನರಲಿ ಬೇಸಿಕ್ ಡಿಸ್ಕಷನ್. ಸೊ ಫಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಏನು, ಹೋಲ್ಡಿಂಗ್ ಕಂಪ್ನಿ ಸಬ್ಸಿಡಿ ಕಂಪ್ನಿದ ಶೇರ್ಸ್ ಎಷ್ಟಿಗೆ ಪರ್ಚೇಸ್ ಮಾಡತ್ತಾರೆ, ದಿಸ್ ಇಸ್ ಕಾಲ್ಡ್ ಫಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಕಂಟ್ರೋಲ್ ಅಂದರೆ ಏನು, ಕಾಸ್ಟ್ ಆಫ್ ಕಂಟ್ರೋಲ್ ಮೀನ್ಸ್ ವಾಟ್, ದ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ದಿ ನಾಮಿನಲ್ ವ್ಯಾಲ್ಯೂ. ಸೊ ಐ ಗಿವನ್ ಒನ್ ಎಕ್ಸಾಂಪಲ್ ಹಿಯರ್, ದೇರ್ ಆರ್ 8,000 shares of ₹10 each. ಈ ಸಬ್ಸಿಡರಿ ಕಂಪ್ನಿ ಐತಿ, ಅದು ಅವ್ರದ್ದು ಶೇರ್ಸ್ ಎಷ್ಟಿದಾವೆ, 8,000 shares ಇದಾವೆ, ವಿಚ್ ₹10 ಈಚ್. ಬಟ್ ಎಚ್ ಲಿಮಿಟೆಡ್ ಈಸ್ ಅಕ್ವೈರಿಂಗ್ ದ್ಯಾಟ್ ಶೇರ್ಸ್ ಇಂಟು 12 rupees. ದಿಸ್ ಇಸ್ ಕಾಲ್ಡ್ ವಾಟ್ ಅವರ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾಮಿನಲ್ ವ್ಯಾಲ್ಯೂ ಮೀನ್ಸ್ ಮೊದಲು ಏನಿತ್ತಲ್ಲ, ದಟ್ ಈಸ್ ಒನ್ ನಾಮಿನಲ್ ವ್ಯಾಲ್ಯೂ. ದಿಸ್ ಇಸ್ ಕಾಲ್ಡ್ ವಾಟ್ ಅವರ್ ಕಾಸ್ಟ್ ಆಫ್ ಕಂಟ್ರೋಲ್. Again, this cost of control also called as what our goodwill. Now come to the next, minority interest. Minority interest, the most important part of calculation. When we are going for the 5 marks calculation, the important thing first 5 marks ನೀವು ಮಾಡ್ತಿರಲ್ಲ, ಆ 5 marksನಲ್ಲಿ ನಿಮಗೆ ಏನು ಬರ್ತೈತಿ, ಕ್ಯಾಲ್ಕುಲೇಷನ್ ಚಾರ್ಟ್ ಬರ್ತೈತಿ. ಯಾವ ಚಾರ್ಟ್ ಬರ್ತೈತಿ ಇಲ್ಲಿ, minority interest chart. So my dear students, now we have to know what is this minority interest. So minority interest is nothing but what, aggregate amount of share capital, reserve, profit, losses, increase or decrease in value of the assets of subsidiary company. ಅಂದರೆ when we are going to calculate the minority interest, ನೀವು ಏನು ನೋಡೋದು, ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ಕೊಟ್ಟಾರಿ, ಪ್ರಾಬ್ಲಮ್ನಲ್ಲಿ ಎಚ್ ಲಿಮಿಟೆಡು ಐತಿ,
ಎಸ್ ಲಿಮಿಟೆಡು ಐತಿ. ಎಚ್ ಮೀನ್ಸ್ ಹೋಲ್ಡಿಂಗ್ ಕಂಪ್ನಿ, ಎಸ್ ಮೀನ್ಸ್ ಸಬ್ಸಿಡರಿ ಕಂಪ್ನಿ. ಜಸ್ಟ್ ನೀವು 5 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ, ಏನು ಮಾಡೋದಲ್ಲಿ ಓನ್ಲಿ ಸಬ್ಸಿಡರಿ ಕಂಪ್ನಿಗೆ ನೋಡ್ಕೊಂಡು ಹೋಗೋದು. ಆ ಸಬ್ಸಿಡರಿ ಕಂಪ್ನಿಯಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟೈತಿ, ರಿಸರ್ವ್ ಎಷ್ಟೈತಿ, ಪ್ರಾಫಿಟ್ ಎಷ್ಟೈತಿ, ಲಾಸ್ ಎಷ್ಟೈತಿ, ದೆನ್ ಯುವರ್ ಅಸೆಟ್ಸ್ನಲ್ಲಿ ಇನ್ಕ್ರೀಸ್ ಆಗತೈತಿ ಡಿಕ್ರೀಸ್ ಆಗತೈತಿ. ದಿಸ್ ಇಸ್ ಓವರ್ ಆಲ್ ಎಲ್ಲ ಬರ್ತೈತಿ ರಿಗಾರ್ಡಿಂಗ್ ದಿ ವಾಟ್ ಅವರ್ to the subsidiary company. This entire aggregate amount of share capital, entire amount of reserve, profit, losses, increase and decrease, which belongs to the minority interest. Okay, minority interest ಅಂದರೆ ಏನಿಲ್ಲಿ ಸಬ್ಸಿಡರಿ ಕಂಪ್ನಿನಲ್ಲಿ ಏನೇನು, ಫಾರ್ ಎಕ್ಸಾಂಪಲ್ 2 ಥಿಂಗ್ಸ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಬರ್ತೈತಿ. ಒನ್ ಈಸ್ ಮೆಜಾರಿಟಿ ಇಂಟ್ರೆಸ್ಟ್ ಆ್ಯಂಡ್ ಒನ್ ಈಸ್ minority interest. ಸೊ ಮೈ ಡಿಯರ್ ಸ್ಟೂಡೆಂಟ್, ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಥಿಂಗ್ಸ್, ಏನು ನೋಡೋದಲ್ಲಿ ಫಸ್ಟ್ ಓನ್ಲಿ 5 ಮಾರ್ಕ್ಸ್ನಲ್ಲಿ ಏನು ಮಾಡೋದು, ಸಬ್ಸಿಡರಿ ಕಂಪ್ನಿಗೆ ನೋಡೋದು, ನಾಟ್ ಹೋಲ್ಡಿಂಗ್ ಎಲ್ಲೂ ಬರಂಗಿಲ್ಲ ವೆನ್ ವಿ ಆರ್ ಗೋಯಿಂಗ್ ಟು ದಿ ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಚಾರ್ಟ್. ಓಕೆ, ಮೈನಾರಿಟಿ ಇಂಟ್ರೆಸ್ಟ್ ಚಾರ್ಟ್ ಮಾಡುವಾಗ ನಾವು ಏನು ಮಾಡೋದಿಲ್ಲಿ ಏನೂ ನೋಡೋಂಗಿಲ್ಲ. ಓನ್ಲಿ ವಾಟ್ ವಿ ಹ್ಯಾವ್ ಟು ಸಾ, ವಿ ಜಸ್ಟ್ ಸಾ ದಿ ಸಬ್ಸಿಡರಿ ದ ಇನ್ಫಾರ್ಮೇಷನ್, ಸಬ್ಸಿಡರಿ ಕಂಪ್ನಿ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಾರ, ದ್ಯಾಟ್ ಒನ್ ವಿ ಹ್ಯಾವ್ ಟು ಸಾ. ಆನ್ ದ ಬೇಸಿಸ್ ಆಫ್ ದ್ಯಾಟ್ ಇನ್ಫಾರ್ಮೇಷನ್ ಒಂದು ರೇಷಿಯೋ ತೆಗಿಯೋದು, ಆ ರೇಷಿಯೋ ಹೆಂಗೆ ಮಾಡೋದು ವಿಲ್ ಗೆಟ್ ಟು ನೋ. ಓಕೆ, ವೆನ್ ವಿ ಆರ್ ಗೋಯಿಂಗ್ ಟು ದ ಕ್ಯಾಲ್ಕುಲೇಷನ್, ಅಲ್ಲಿ ನಮಗೆ ಗೊತ್ತಾಗ್ತೈತಿ ಆ ರೇಷಿಯೋ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು. ದ್ಯಾಟ್ ರೇಷಿಯೋ ಮಸ್ಟ್ ಬಿ ಕಮ್ಸ್ ಆನ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಮೇಲೆ ಆ ರೇಷಿಯೋ ಬರ್ತೈತಿ. ಆ ರೇಷಿಯೋ ಪ್ರಕಾರ ನಾವು ಏನು ಮಾಡೋದು, ಮೆಜಾರಿಟಿ ಅಂದರೆ ಹೋಲ್ಡಿಂಗ್ ಕಂಪ್ನಿಗೆ ಎಷ್ಟು ಹೋಗತೈತಿ ಮತ್ತು ಸಬ್ಸಿಡರಿ ಕಂಪ್ನಿಗೆ ಎಷ್ಟು ಓಡಾತೈತಿ. ಸೊ ಹೋಲ್ಡಿಂಗ್ ಕಂಪ್ನಿಗೆ ಏನೇನು ಬರ್ತೈತಿಲ್ಲ, ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಮೆಜಾರಿಟಿ ಇಂಟ್ರೆಸ್ಟ್, ಮತ್ತು ಅಗ್ರಿಗೇಟ್ ಅಮೌಂಟ್ ಏನು ಸಿಗ್ತೈತಿ ಸಬ್ಸಿಡರಿ ಕಂಪ್ನಿಗೆ, ದಟ್ ಈಸ್ ಕಾಲ್ಡ್ ವಾಟ್ ಅವರ್ minority interest. Okay, this is the next. Now come to the next, date of acquisition. Now come to the point here, date of acquisition. Date of acquisition ಅಂದರೆ ಏನು, ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತೈತಿ 1st ಏಪ್ರಿಲಿಂದ ಎಂಡ್ ಆಗ್ತೈತಿ 31st ಮಾರ್ಚ್ಗೆ. ಓಕೆ, ಸೊ ದಿಸ್ ಇಸ್ ದ ಫೈನಾನ್ಷಿಯಲ್ ಇಯರ್. ಸೊ ಮೇ ಬಿ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಗ್ತಾಯಿದೆ, ಡಿಪೆಂಡ್ ಆನ್ ದಿ ಪ್ರಾಬ್ಲಮ್, ಡಿಪೆಂಡ್ ಆನ್ ಪ್ರಾಬ್ಲಮ್ನಲ್ಲಿ ಕಂಪ್ನಿದ ಡೇಟ್ ಅಲ್ಲಿ ಕೊಟ್ಟಿರ್ತಾರೆ, ಆ ಪ್ರಕಾರ ನಾವು ಇಲ್ಲಿ ತಗೋರೋದು. ಫಾರ್ ಎಕ್ಸಾಂಪಲ್ ಈಗ ಸಬ್ಸಿಡರಿ ಕಂಪ್ನಿದ ಇನ್ಫಾರ್ಮೇಷನ್ ತಗೊಂಡಾರಿ ಅವ್ರು, ಏನು ತಗೊಂಡಾರಿ ಇಲ್ಲಿ 1st ಏಪ್ರಿಲಿಂದ ಹಿಡ್ಕೊಂಡು 31st ಮಾರ್ಚ್ ಮಟ್ಟ. ಓಕೆ, ದಿಸ್ ಇಸ್ ದ ಕಾಲ್ಡ್ ವಾಟ್ ಅವರ್ ಫೈನಾನ್ಷಿಯಲ್ ಇಯರ್. ಸೊ ಸಡನ್ಲಿ ಒಂದು ಹೋಲ್ಡಿಂಗ್ ಕಂಪ್ನಿ ಮಿಡಲ್ನಲ್ಲಿ ಬಂದು ಆ ಕಂಪ್ನಿಗೆ ತನ್ನ ಅಂಡರ್ನಲ್ಲಿ ತಗೋತಾ ಇದೆ, ಆ ಕಂಪ್ನಿ ತನ್ನ ಹೋಲ್ಡಿಂಗ್ ಕಂಪ್ನಿ ಸಬ್ಸಿಡರಿ ಕಂಪ್ನಿಗೆ ಬಂದು ತಗೋತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಡೇಟ್ ಆಫ್ ಅಕ್ವಿಸಿಷನ್. ದಿಸ್ ಇಸ್ ಕಾಲ್ಡ್ ವಾಟ್ ಡೇಟ್ ಆಫ್ ಅಕ್ವಿಸಿಷನ್. ಫಾರ್ ಎಕ್ಸಾಂಪಲ್ ಈಗ ಏನೈತಿ ಇಲ್ಲಿ 1st ಏಪ್ರಿಲ್ ಐತಿ, ದೆನ್ 31st ಮಾರ್ಚ್ ಐತಿ. ಸೊ ಸಡನ್ ಈ ಹೋಲ್ಡಿಂಗ್ ಕಂಪ್ನಿ ಬಂದು 1st ಜುಲೈಗೆ ಏನು ಮಾಡತ್ತೈತಿ ಇಲ್ಲಿ ಅಕ್ವೈರ್ ಮಾಡತ್ತೈತಿ, ಅಂದರೆ ಮಿಡಲ್ನಲ್ಲಿ ಬಂದು ಆ ಕಂಪ್ನಿದ ಇನ್ಚಾರ್ಜ್ ತಗೋತಾ ಇದೆ. ದಿಸ್ ಈಸ್ ಕಾಲ್ಡ್ ವಾಟ್ ಅವರ್ ಡೇಟ್ ಆಫ್ ಅಕ್ವಿಸಿಷನ್. Okay, so here they have given some points here: pre-acquisition, post-acquisition profit, pre-acquisition loss, post-acquisition loss, pre-acquisition reserve, post-acquisition reserve. So my dear student, pre means what here? Pre means before acquiring. Okay, post means what? After. Post means what? After. I have given an example now. What example I have given? 1st ಏಪ್ರಿಲ್ಗೆ ಸ್ಟಾರ್ಟ್ ಆಗತೈತಿ ಫೈನಾನ್ಷಿಯಲ್ ಇಯರ್, 31st ಮಾರ್ಚ್ಗೆ ಮುಗಿಯತೈತಿ. ಮಿಡಲ್ನಲ್ಲಿ ಬಂದು ಆ ಕಂಪ್ನಿ ಬೇರೆ ಹೋಲ್ಡಿಂಗ್ ಕಂಪ್ನಿ ಸಬ್ಸಿಡರಿ ಕಂಪ್ನಿಗೆ ತನ್ನ ಅಂಡರ್ನಲ್ಲಿ ತಗೋತಾ ಇದೆ. ದಟ್ ಈಸ್ ಕಾಲ್ಡ್ ವಾಟ್ ಅವರ್ ದ ಡೇಟ್ ಆಫ್ ಅಕ್ವಿಸಿಷನ್. ಸೊ ಮೈ ಡಿಯರ್ ಸ್ಟೂಡೆಂಟ್, ಪ್ರೀ ಮೀನ್ಸ್ ವಾಟ್? ಮೊದಲು. ಫಾರ್ ಎಕ್ಸಾಂಪಲ್ ನನ್ನ ಕಡೆ ಈಗ ನಂದು ಓವರ್ ಆಲ್ ನನಗೆ ಫಾರ್ ಎಕ್ಸಾಂಪಲ್ 1st ಏಪ್ರಿಲಿಂದ ಹಿಡ್ಕೊಂಡು 31st ಮಾರ್ಚ್ ಮಟ್ಟ ನನಗೆ ಒಂದು 20,000 ಪ್ರಾಫಿಟ್ ಸಿಕ್ಕೈತಿ. ಓಕೆ, ನನಗೆ ಎಷ್ಟು ಸಿಕ್ಕೈತಿ ಇಲ್ಲಿ ಪ್ರಾಫಿಟ್ ಸಿಕ್ಕೈತಿ ಓವರ್ ಆಲ್. ಬಟ್ ಮಿಡಲ್ನಲ್ಲಿ ಏನು ಮಾಡತೈತಿ ಇಲ್ಲಿ ಹೆಚ್ ಕಂಪ್ನಿ ಅಂದರೆ ಹೋಲ್ಡಿಂಗ್ ಕಂಪ್ನಿ ಬಂದು ಸೇರಾತೈತಿ. ಸೊ ಅವಾಗ ಏನಾಗ್ತೈತಿ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ 1st ಏಪ್ರಿಲ್ಗೆ ಸ್ಟಾರ್ಟ್ ಆಗಿತ್ತು ಫೈನಾನ್ಷಿಯಲ್ ಇಯರ್. ಅವ್ರು ಮಿಡಲ್ನಲ್ಲಿ ಯಾವಾಗ ಬಂದಾರ? ಜುಲೈ ಮಂತ್ನಲ್ಲಿ ಬಂದಾರ. ಜುಲೈ ಅಂದರೆ ಏಪ್ರಿಲ್, ಮೇ, ಜೂನ್ ಅಂದರೆ 3 ಮಂತ್ಸ್ ಏನು ಬಂತು ಅದು ಪ್ರೀ ಅಕ್ವಿಸಿಷನ್. ಅಂದರೆ 3 ಮಂತ್ದ ಪ್ರಾಫಿಟ್ ಏನು ಬರ್ತಿತ್ತಲ್ಲ, ದ್ಯಾಟ್ ಗೋಸ್ ಟು ಹೂಮ್? ಟು ದಿ ಸಬ್ಸಿಡರಿ ಕಂಪ್ನಿ. ರಿಮೈನಿಂಗ್ 9 ಮಂತ್ದ ಏನೈತ್ರಲ್ಲ ಪ್ರಾಫಿಟ್ ಎಲ್ಲಿ ಹೋಗ್ತೈತಿ? ಅದು ಸೇಮ್ ಲೈಕ್ ಟು ದಿ ಹೋಲ್ಡಿಂಗ್ ಕಂಪ್ನಿ. ದಿಸ್ ಇಸ್ ಕಾಲ್ಡ್ ಪ್ರೀ. ಅಂದರೆ ಏನು? ಬಿಫೋರ್. ಪೋಸ್ಟ್ ಅಂದರೆ ಏನು? ಆಫ್ಟರ್. ಅಂದರೆ ಡೇಟ್ ಆಫ್ ಅಕ್ವೈರ್ ಮೇಲೆ ಡಿಪೆಂಡ್. ಯಾವಾಗ ಅವ್ರ ಡೇಟ್ ಅಕ್ವೈರ್ ಆಗೈತಿ ಆ ಡೇಟ್ ಮೇಲೆ ನಾವು ಏನು ಮಾಡೋದು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಪ್ರೀ ಅಕ್ವಿಸಿಷನ್ ಆ್ಯಂಡ್ ದಿ ಪೋಸ್ಟ್ ಅಕ್ವಿಸಿಷನ್ ಫಾರ್ಮುಲಾ. ಆನ್ ದ ಬೇಸಿಸ್ ಆಫ್ ದ್ಯಾಟ್ ಏನಾದರೂ ಪ್ರಾಬ್ಲಮ್ನಲ್ಲಿ ಪ್ರಾಫಿಟ್ ಸಿಗತೈತಿ, ಲಾಸ್ ಸಿಗತೈತಿ, ಏನಾದರೂ ಜನರಲ್ ರಿಸರ್ವ್ ತೊಗೊಂಡಾರಂದರೆ ಆ್ಯಸ್ ಪರ್ ಡೇಟ್ ನಾವು ಏನು ಮಾಡೋದು, ಬಿಫೋರ್ ಎಷ್ಟಿತ್ತು ಆ ಬಿಫೋರ್ ಎಲ್ಲ ಎಲ್ಲಿ ಹೋಗ್ತೈತಿ? ಟು ದಿ ಸಬ್ಸಿಡರಿ ಕಂಪ್ನಿ. ಎಂಟೈರ್ ರಿಮೈನಿಂಗ್ ಏನು ಬರ್ತೈತಿ? ಇನ್ ದಿ ಹೋಲ್ಡಿಂಗ್ ಕಂಪ್ನಿ. ದಿಸ್ ಇಸ್ ಓನ್ಲಿ ಕಾಲ್ಡ್ whatever the pre-acquisition,
profit, the pre-acquisition loss, and pre-acquisition, post-acquisition, pre-acquisition, overall profit loss, and the reserve. This is called whatever post, okay, in the form of profit loss and the reserve. Okay, now come to the last and the final point is what our intercompany elimination. Okay, so here what is this intercompany elimination? Intercompany elimination is nothing but what our adjustment. ಇಲ್ಲಿ ಏನಾಗತೈತಿ adjustment ಮಾಡೋದು. ಏನು adjustment ಮಾಡೋದು? It means elimination of amount payable by holding company to its subsidiary or by subsidiary to its holding company. ಅಂದರೆ adjustment ಮಾಡೋದು. For example, subsidiary ಕಂಪ್ನಿಗೆ ಆಗತೈತಿ ರೀ, obviously it goes to where? To the holding ಆಗತೈತಿ ರೀ, ಅಂದರೆ ಇದು ಎಲ್ಲಿ ಹೋಗ್ತೈತಿ? To the subsidiary company. This is called what our adjustment. It means what? Amount payable by holding company to its subsidiary or vice versa, including the elimination of unrealized profit. Information regarding these eliminations are available in individual balance sheet of holding company and the subsidiary and also in adjustment. Okay, so my dear students, so ಇಲ್ಲಿ ಇಂಟರ್ ಕಂಪನಿ ಎಲಿಮಿನೇಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಈಗ ಡೆಟರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಮೇಲೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಾರಂದರೆ ಅದು ಎಲ್ಲಿ ಬರ್ತೈತಿ? ಇನ್ ದಿ ಕ್ರೆಡಿಟರ್ಸ್ ಮೇಲೆ ಬರ್ತೈತಿ. ಏನಾದರೂ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಮೇಲೆ ಕೊಟ್ಟಾರಂದರೆ ಎಲ್ಲಿ ಬರ್ತೈತಿ? ಇಟ್ ಗೋಸ್ ಟು ವೇರ್? ಟು ದಿ ಅನದರ್ ಡೇಟ್ ಆಫ್ ಪ್ರಿಪ್ರೇಷನ್ ಆಫ್ ಕನ್ಸಲ್ಟೇಟ್ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ಅನದರ್ ಡಿಬೆಂಚರ್ಸ್ ಮೇಲೆ ಕೊಟ್ಟಾರಂದರೆ ಆಬ್ವಿಯಸ್ಲಿ ಇಟ್ ಗೋಸ್ ಟು ದಿ it goes to the as per the date. And next bills ಐತಿ. ಬಿಲ್ಸ್ ಅಂದರೆ ಏನು ಬರ್ತೈತಿ? ಬಿಲ್ಸ್ ಪೇಬಲ್ ಬರ್ತೈತಿ ಮತ್ತು ಬಿಲ್ಸ್ ರಿಸೀಬಲ್ ಬರ್ತೈತಿ. ಅದರ ಬೇಸಿಸ್ ಮೇಲೆ ನಾವು ಏನು ಮಾಡೋದು? ಇಲ್ಲಿ ಇಂಟರ್ ಕಂಪ್ನಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಇಫ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಕೊಟ್ಟಾರಂದರೆ ಡೆಫಿನೆಟ್ಲಿ ಇಟ್ ಗೋಸ್ ಟು ವೇರ್? ಟು ದಿ ಕ್ಲೋಸಿಂಗ್ ಸ್ಟಾಕ್. ದಿಸ್ ಇಸ್ ಓವರ್ ಆಲ್ ಕಾಲ್ಡ್ ಆಸ್ ವಾಟ್ ಅವರ್ ದ ಇಂಟರ್ ಕಂಪ್ನಿ ಎಲಿಮಿನೇಷನ್. ಸೊ ಮೈ ಡಿಯರ್ ಸ್ಟೂಡೆಂಟ್, ಇದು ಎಲ್ಲ ಥಿಯರಾಟಿಕಲ್ ಕಾನ್ಸೆಪ್ಟ್ ಏನೈತಿ ಪ್ರಾಪರ್ಲಿ ಯು ಶುಡ್ ರೈಟ್ ಇನ್ ದ ನೋಟ್ಸ್ ಆ್ಯಂಡ್ ಯು ಜಸ್ಟ್ ಅಂಡರ್ಸ್ಟುಡ್. ಇದು ಏನು ಮಾಡಬೇಕು? ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? ಬಿಕಾಸ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಕ್ಯಾಲ್ಕುಲೇಷನ್ ಆಫ್ ಹೋಲ್ಡಿಂಗ್ ಕಂಪ್ನೀಸ್ ಅಕೌಂಟ್, ದಿಸ್ ಎಂಟೈರ್ ಥಿಂಗ್ಸ್ ನಮಗೆ ಗೊತ್ತಿರಬೇಕು. ದಿಸ್ ಎಂಟೈರ್ ಥಿಂಗ್ಸ್ ನಮಗೆ ಏನಿರಬೇಕು? ಇಲ್ಲಿ ಗೊತ್ತಿರಬೇಕು. ನಾ ಕಮ್ ಟು ದ ನೆಕ್ಸ್ಟ್ ಪಾರ್ಟ್ ಈಸ್ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್. ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ ಅಂದರೆ ಏನು? ದ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂದರೆ ಎಲ್ಲ ಮಿಕ್ಸಪ್ ಮಾಡೋದು, ಬೋತ್ ಹೋಲ್ಡಿಂಗ್ ಮತ್ತು ಸಬ್ಸಿಡರಿಗೆ ಮಾಡಿ ಫೈನಲ್ ಒಂದು ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ ಮಾಡೋದು. ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್. ಅಂಡರ್ ವ್ಯಾಲ್ಯೂಷನ್ ಆಫ್ ಅಸೆಟ್ಸ್ ಮೀನ್ಸ್ ವಾಟ್? ಲೆಸ್ ದನ್ ಆ್ಯಕ್ಚುಯಲ್ ವ್ಯಾಲ್ಯೂ. ಏನಾದರೂ ಅಸೆಟ್ಸ್ಗಿಂತ ಕಡಿಮೆ ಐತಿ, ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಅಂಡರ್ ವ್ಯಾಲ್ಯೂಷನ್. ಓವರ್ ವ್ಯಾಲ್ಯೂಷನ್ ಮೀನ್ಸ್ ವಾಟ್? ಅಸೆಟ್ಸ್ ಆ್ಯಕ್ಚುಯಲ್ ವ್ಯಾಲ್ಯೂಗಿಂತ ಜಾಸ್ತಿ ಐತಿ, ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಓವರ್ ವ್ಯಾಲ್ಯೂಷನ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿಂಪಲ್ ಐತಿ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಲ್ರೆಡಿ ನಾವು ನೋಡಿದ್ದೀವಿ ಮತ್ತು ಫಾರೆನ್ಸಿಕ್ ಆ್ಯಂಡ್ ಕ್ರಿಯೇಟಿವ್ ಅಕೌಂಟಿಂಗ್ ಆಲ್ಸೋ ವಿ ಸಾ. ಅದರಲ್ಲಿ ಏನು ಬರ್ತೈತಿ? ನೆಕ್ಸ್ಟ್ ವಿ ಸ್ಟಾರ್ಟೆಡ್ ವಿಚ್ ಒನ್? ದ ಹೋಲ್ಡಿಂಗ್ ಕಂಪ್ನೀಸ್ ಅಕೌಂಟ್. ದಿಸ್ ಈಸ್ ಆಲ್ಸೋ ವೆರಿ ಸಿಂಪಲ್. This is also very simple concept, simple calculation. I told you my dear students, same like that internal reconstruction ಅಲ್ಲಿ ಏನಿತ್ತು? ಫಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಮಾಡೋದಿತ್ತು. ದೆನ್ ವಾಟ್ ವಿ ಹ್ಯಾವ್ ಟು ಡೂ ನೆಕ್ಸ್ಟ್? we have to pass the journal entries and the final is balance sheet. Here also same, but ಏನೈತಿ ಒಂದು ಸ್ವಲ್ಪ ಲೆಂದಿ ಐತಿ. ಇಲ್ಲಿ ಏನೈತಿ ಒಂದು ಸ್ವಲ್ಪ ಲೆಂದಿ ಐತಿ. ಲೆಂದಿ ಅಂದರೆ ಏನು? 5 ಮಾರ್ಕ್ಸ್ನಲ್ಲಿ ನಾವು ಆಬ್ವಿಯಸ್ಲಿ ಮೈನಾರಿಟಿ ಇಂಟ್ರೆಸ್ಟ್ ಮೇಲೆ ಪ್ರಾಬ್ಲಮ್ ಕೊಟ್ಟಿರ್ತಾರಲ್ಲಿ. minority interest, how to calculate that one we have to know in the 5 marks. 15 ಮಾರ್ಕ್ಸ್ನಲ್ಲಿ ಏನಿರ್ತೈತಿ? ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ವಿತ್ ವರ್ಕಿಂಗ್ ನೋಟ್ ಪ್ಲಸ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಏನೈತಿ? ಒಂದು ಸ್ವಲ್ಪ ಲೆಂದಿ ಪ್ರೊಸೆಸ್ ಐತಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ವಿಲ್ ಸೆಂಡ್ ಯು ಚಾರ್ಟ್, ಓವರ್ ಆಲ್ ಥಿಂಗ್ಸ್, ಯು ಜಸ್ಟ್ ರೈಟ್ ಇಟ್ ಪ್ರಾಪರ್ಲಿ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್, ಕ್ವಶನ್, ಕ್ವೈರೀಸ್, ವಿಲ್ ಗೋ ಥ್ರೂ ಇನ್ ದಿ ಲೈವ್ ಕ್ಲಾಸ್. ಓಕೆ, ಥ್ಯಾಂಕ್ ಯು so much.